ಶ್ರೀ ಗುರುಭ್ಯೋ ನಮಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಉಡುಪಿ ಶ್ರೀ ಪಲಿಮಾರು ಮಠದ ಅಂಗಸಂಸ್ಥೆ ಮಲ್ಲೇಶ್ವರದಲ್ಲಿರುವ ಶ್ರೀ ಪಲಿಮಾರು ಮಠ. ಕಾರ್ತಿಕ ಮಾಸ ಅಂತ ಹೇಳಿದರೆ ಅದು ದೀಪ ಪ್ರಜ್ವಲನೆಗೆ ಪ್ರಶಸ್ತವಾದಂತಹ ಕಾಲ. ಪರಮಪೂಜ್ಯ ಪಲಿಮಾರು ಮಠಾಧೀಶರಾದಂತಹ ವಿದ್ಯಾಧೀಶ ತೀರ್ಥ ಶ್ರೀಪಾದರ ಹಾಗೂ ಕಿರಿಯ ಮಠಾಧೀಶರಾದಂತಹ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದರ ಆಜ್ಞಾನುಸಾರ ಅವರ ದಿವ್ಯೋಪಸ್ಥಿತಿಯಲ್ಲಿ ದೇವರಿಗೆ ಸಹಸ್ರಾರು ದೀಪಗಳನ್ನು ಹಚ್ಚಿ ಉತ್ಸವ, ರಥೋತ್ಸವ, ಪಲ್ಲಕ್ಕಿ ಉತ್ಸವ ಹಾಗೆಯೇ ವಿಶೇಷ ಆ ಮಂಟಪದಲ್ಲಿ ದೇವರಿಗೆ ಅಷ್ಟಾವಧಾನ ಪೂರ್ವಕವಾಗಿ ಪೂಜೆ ನಡೀತಾ ಇದೆ. ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ತೈಲದಿಂದ ಕೂಡಿದ ಗೃಹದಿಂದ ಕೂಡಿದ ದೀಪವನ್ನು ಹಚ್ಚಿದೆವು ಅಂತಂದ್ರೆ ಆ ಬತ್ತಿ ತನ್ನನ್ನು ತಾನು ಸುಟ್ಟುಕೊಂಡು ಸಮಾಜಕ್ಕೆ ಬೆಳಕು ಕೊಡುತ್ತೆ. ಅದೇ ರೀತಿಯಲ್ಲಿ ದೇವರಿಗಾಗಿ ನಾವು ನಮ್ಮನ್ನು ನಾವು ತ್ಯಾಗ ಮಾಡಿದೆವು ಅಂತಂದ್ರೆ ಭಗವಂತ ನಮಗೆ ಖಂಡಿತ ತೋರಿಕೊಡುತ್ತಾನೆ ಎನ್ನುವ ದೃಷ್ಟಿಯಲ್ಲಿ ಒಂದು ತಿಂಗಳ ಕಾಲ ನಾವು ಭರ್ಜರಿಯಾಗಿ ದೀಪ ಹಚ್ಚಿ ದೇವರ ಆರಾಧನೆ ಮಾಡಿದೆವು, ದೇವರನ್ನು ಎಬ್ಬಿಸಿದೆವು. ಅಂತಹ ದೇವರನ್ನು ಎಬ್ಬಿಸುವ ಒಂದು ಪರ್ವಕಾಲ ಇವತ್ತು. ರಂಗಪೂಜೆ ಅಂತ ಅದು ವಿಶೇಷವಾಗಿ ಉಡುಪಿ ಸೌತ್ ಕೇಂದ್ರದಲ್ಲಿ ನಡೆಯತಕ್ಕಂತಹ ವಿಶೇಷ ಪೂಜೆ. ದೇವರಿಗೆ ಕೆಲವು ದೇವಸ್ಥಾನಗಳಲ್ಲೆಲ್ಲ ಅನ್ನದಿಂದ ದೇವರ ಮುಂದೆ ಒಂದು ಮರದ ಹಲಗೆಯನ್ನು ಹಾಕಿ ಅದಕ್ಕೆ ಬಟ್ಟೆಯನ್ನು ಹಾಸಿ ಬಾಳೆ ಎಲೆಯನ್ನು ಹಾಕಿ ಅದಕ್ಕೆ ಕೆಲವು ಸಂಖ್ಯೆಗಳಿದೆ, 48, 24, 12 ಹೀಗೆ ಸಂಖ್ಯಾ ಕ್ರಮದಲ್ಲಿ ಬಾಳೆ ಎಲೆಯನ್ನು ಹಾಕಿ ಅದಕ್ಕೆ ಕೆಲವು ದೇವಸ್ಥಾನಗಳ ಆಗಮ ಪದ್ಧತಿಯ ದೇವಸ್ಥಾನಗಳಲ್ಲಿ ಅನ್ನವನ್ನು ಹಾಕಿ ರಂಗಪೂಜೆ ಮಾಡ್ತಾರೆ. ಹಾಗೆ ಮಠ ಸಂಪ್ರದಾಯಗಳಲ್ಲೆಲ್ಲ ಅರಳಿದ್ದೋ ಅವಲಕ್ಕಿಯೋ ಪಂಚಕಜ್ಜಾಯ ಅಂತ ಅದನ್ನು ತಯಾರು ಮಾಡಿ ಅದರಿಂದ ಪ್ರಸಾದವನ್ನು ನಿರ್ಮಾಣ ಮಾಡಿ ಅದನ್ನು ರಾಯರ ಮುಂದೆ ದೇವರ ಮುಂದೆ ಅದನ್ನು ಬಾಳೆ ಎಲೆಯಲ್ಲಿ ಹಾಕಿ ಸುತ್ತ 2 ಬದಿಯಲ್ಲಿಯೂ ಕೂಡ ದೀಪ ಪ್ರಜ್ವಲನೆ ಮಾಡಿ ಅದರಲ್ಲಿ ಭಗವಂತನ ಮೂಲ ರೂಪಕ್ಕೂ ಆ ಪ್ರಸಾದದಲ್ಲಿ ಇರತಕ್ಕಂತಹ ದೇವರ ರೂಪವನ್ನು ಚಿಂತನೆ ಮಾಡಿ ಅದನ್ನು ದೇವರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡತಕ್ಕಂತಹ ವಿಧಾನ ಅದಕ್ಕೆ ರಂಗಪೂಜೆ ಅಂತ ಹೇಳ್ತಾರೆ. ಸಾಮಾನ್ಯ ಇಲ್ಲಿ ರಾಯರ ಮಠಗಳಲ್ಲಿ ನಾವು ಇಲ್ಲಿ ಪ್ರತಿ ಗುರುವಾರ ದಿವಸ ಅದನ್ನು ಮಾಡ್ತಾ ಇದ್ದೇವೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿ ದೇವರಿಗೆ ಉತ್ಸವ ಅಂತ ಹೇಳಿದರೆ ತಲೆಯಲ್ಲಿ ದೇವರನ್ನು ಹೊತ್ತುಕೊಂಡು ಚೆಂಡೆ, ವಾದ್ಯ ಇತ್ಯಾದಿಗಳ ಮೂಲಕವಾಗಿ ದೇವರಿಗೆ ಸುತ್ತು ವೈಭವತೆಯ ಉತ್ಸವವನ್ನು ಮಾಡತಕ್ಕಂತಹ ಪದ್ಧತಿ ಇದೆ. ಇಲ್ಲಿ ಕೂಡ ಇದು ದಕ್ಷಿಣ ಕನ್ನಡದ ಉಡುಪಿಯ ಒಂದು ಅಂಗಸಂಸ್ಥೆ ಆದ್ದರಿಂದ ಇಲ್ಲಿಯ ಬೆಂಗಳೂರಿನ ಜನತೆಗೂ ಕೂಡ ನಮ್ಮ ದಕ್ಷಿಣ ಕನ್ನಡದ ಸಂಪ್ರದಾಯವನ್ನು ಸೊಬಗನ್ನು ಉಣಬಡಿಸಬೇಕು ಎಂಬುದಾಗಿ ಶ್ರೀಪಾದರ ಆಶಯ.